ಅಲ್ಲ ಎಲ್ಲೋ ಗೈಸ್ ನಾವು ಇವಾಗ ಎದ್ದಿದ್ದೀವಿ. ಇಲ್ಲಿ ಸೌಮ್ಯಂಟಿ ಅವ್ರು ನಮ್ಮನ್ನ ಎದೊಳಿಸ್ಬಿಟ್ರು. ಮಮ್ಮಿ ಸಾಂಗಳಿ ಮಮ್ಮಿ ಸಾಂಗಳಿ ಎಕ್ಕಡ ಹಿಡ್ಕೊಂಡು ಕ್ಯಾಕ್ರು ಸುಗಿತೈತೆ ಒಂಟಿ ಬಾಳು ಅದಕ್ಕೆ ಉತ್ತರ ಹೇಳು ಸಾಂಗ್ ಒಂದು ಮೌ 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 ಮಮ್ಮಿ ಸೌಮ್ಯಂಟಿ ನೋಡಿ ಗೈಸ್ ಡಿಸ್ಟರ್ಬ್ ಮಾಡೋಕ್ಕೆ ಬಂದು ಕೂತ್ಕೊಬಿಟ್ಟಾರ. ನಿಜವಾಗಿದ್ದ ಏನೂ ಮಾಡೋಂಗಿಲ್ಲ ನಾವು. ಬೆಳೆ ಹುಡುಗರು ನಿದ್ದೆ ಮಾಡಬೇಕು ಅಂತ ಹೇಳ್ತಾರೆ, ಇವ್ರನ್ನ ನೋಡಿದ್ರೆ ನಿದ್ದೆನೇ ಮಾಡಿಸಲ್ಲ. ನಾಗವಲ್ಲಿಯಾಗಿ ಬದಲಾವಣೆ ಆಗ್ತಿರುವಂಥ ಶ್ರೀಯುತ ಸೌಮ್ಯಕ್ಕಂಗೆ ಜೈ. ಗೈಸ್ ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ಬೇಕೀಗ. ಇನ್ನೂ ರೆಡಿ ಆಗಿರ ರೆಡಿ ಆಗ್ಬಿಟ್ಟು ರೆಡಿ ಆಗಕ್ಕೆ ಹೋಗ್ಬೇಕು ಗೈಸ್. ಇನ್ನೂ 9 ಗಂಟೆ ಆಗಿದೆ ಅಂತ ಕೂತಿದ್ದೀನಿ. 9 ಗಂಟೆ ಆದ್ಮೇಲೆ ಸ್ನಾನ ಮಾಡಬೇಕು. ಬೇರೆ ಗೈಸ್ ಸಮಸ್ಯೆ ಸಿಗ್ತೀವಿ. ಇವರೇ ನಮ್ಮ ಆಂಟಿ. ಇನ್ನೂ ಸಮಾಚಾರ ಮಮ್ಮಿ ಯಾವನಾರ ಕೇಳಬೇಕು. ನಿಮ್ಮ ಆಂಟಿ ಅಂತಿಲ್ಲ ನಿಮ್ಮ ಮಗನ ತಂಗಿ ಅಂತ ಹಾಗೇನು ಹೇಳಿ ಏನ ಆಂಟಿ ಅಂತಿಲ್ಲ ನಿಮ್ಮ ಮಗನ ತಂಗಿ ಅವಳು. ಇದಕ್ಕೆಲ್ಲ ಆನ್ಸರ್ ಮಾಡೋಕ್ಕಾಯ್ತದ? ವೀಡಿಯೋ ಮಾಡ್ಕೊಬಿಟ್ಟಿದ್ವಿ ನಮ್ಮ ಅಕ್ಕ ಇವರು. ಆಮೇಲೆ ಸಿಗ್ತೀವಿ ಜೊತೆ. ಹಾಗಾಯ್ಸ್ ಇವಾಗ ನಾವು ರೆಡಿ ಆಗಿದ್ದೀವಿ. ತಿಂಡಿ ಏನು ಮಾಡ್ತಿಲ್ಲ ಇವತ್ತು. ಅದರಿಂದ ಪ್ರಯುಕ್ತ ನಾವೇನು ಮಾಡ್ತಿದ್ದೀವಿ ಅಂದರೆ ಆಂಟಿ ನಮ್ಗೆ ಏನೋ ಥರ ಕೇಳ್ತವ್ರೆ. ನಾಳೆ ಹಬ್ಬ ಅಲ್ವಾ, ಅದರಿಂದ ಬಳೆ ಕೊಡ್ತವ್ರೆ. ನಿಮ್ಮ ಅಪ್ಪಂಗೆ ಹೇಳವ್ರಿ ತಗೊಬರಕ್ಕ. ಅಣ್ಣ ತಿರ್ಸ್ಬಿಡು ನೋಡಿ. ಇರ್ರಿ ಗೈಸ್ ತಗೊಳ್ಳೋಣ ಬನ್ನ ಮುಂದಕ್ಕ ಹೇಳ ಅಣ್ಣ ಹೇಳಿ. ಹಾಂ ಯಾವ್ದ್ರಣ್ಣ? ಹಾಂ ವೈರ್ನಾಗನ ಯಾವುದೋ ವೈರ್ನಾಗ ಅಂತ ಇದ್ದ ವೈರ್ದು ಹಗ್ಗ. ಅಣ್ಣ ಯಾವಾಗ ತಂದಿದ್ರಣ್ಣ? ಏನಣ್ಣ ಬಾ ಇದು ಟೇರ ಕಾಸ್ನ ಕಟ್ಬಿಟ್ಟು ಕೆಳಗೆ ಇಳಿಸಿದ್ರಂತಾರ. ನಮ್ದಲ್ಲ ಅಂತ ಅಣ್ಣ ಜೋಗಿದಿರ್ಬೋದು. ಜೋಗಿದೆ ಎಷ್ಟೋ ಇದು? ಅವ್ರಿಗೆ ಒಂದು ಡಜನ್ ತರಕ್ಕೆ ನಂಗೆ ಕಳಿಸ್ತೀರಲ್ಲ ನೀವು. ಎಲ್ಲ ಒಂದು ಡಜನ್ ಇಲ್ಲೇ ತಗೊಡ್ತೀನಿ ಬಿಡಿ ಕನ್ಯದಲ್ಲಿ. ಕನ್ಯದಲ್ಲಿ ತಗೊಂಡ್ಕೊಡ್ತೀನಿ ಬಿಡಿ. 1 ಡಜನ್ ತಗೊಳಕ್ಕೆ 4 ನಿಮಿಷ ಕೊಡ್ತಾರಲ್ಲಿ ಬಿಡಿ. ಕಾಸು ಇರಿ ನೋಡ್ರಿ ಗೈಸ್ 50 ರೂಪಾಯಿ ಸೋಲೋದೇ ಇವಮ್ಮ. ಇವ್ರು ನಮ್ಮನ್ನ ಕದ್ದು ನಾವು ಆಮೇಲೆ ಸಿಗ್ತೀವಿ ನಾವು. ಈಗ ಬೀದಕ್ಕೆ ಹೋಗ್ತಿದ್ದೀವಿ ಕ್ಲಾಸ್. ಇಲ್ಲಿ ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ಬೇಕು. ಅಲ್ಲೋಗಿ ಸಿಗ್ತೀವಿ. ಬಾಯ್ ಬಾಯ್ ಗೈಸ್. ಇವಾಗ ನೋಡ್ಬೋದು ಬಸ್ ಗಾಡಿ ಇದೆ ನೋಡಿ. ಸೈಡೆಲ್ಲ ಗಾಳಿ ಬಂದು ಸ್ವಲ್ಪ ಹೋಗಿದ್ದೀವಿ. ಅದಕ್ಕೆ ನಾಲ್ಕು ಬಂದು ಬಂದು ಹಾಳಾಗಿ ಇದೇ ರಶ್ ಆಗ್ಬೋದು ಗೊತ್ತಿಲ್ಲ. ಸಿಗ್ತೀವಿ ಇಲ್ಲಿ ಯಾವ್ದು ನೋಡೋದಕ್ಕೆ ಕ್ಯಾಮ್ರಾ ಎಲ್ಲ ಇದೀರ ಕೊಡೋದು. ಗಾಯ್ಸ್ ಇವಾಗ ಇವ್ರು ಹುಡುಗಿ ಜೊತೆ ಮಾಡ್ತಾನೆ. CS ಕ್ಲಾಸ್ಗೆ ಹೋಗ್ಬೇಕು. ಇನ್ನೂ ಹೋಗಿಲ್ಲ ಗೈಸ್. ಹೋದ್ಮೇಲೆ ಸಿಗ್ತೀವಿ ಇರ್ರಿ. ಗೈಸ್ ಈಗ ನಾವು ಕಂಪ್ಯೂಟರ್ ಕ್ಲಾಸ್ ಮುಗಿಸ್ಕೊ ಬಂದ್ವಿ. ಆದರೆ ಮ್ಯಾಮು ನಮಗೆ ಒಳ್ಳೆ ಇದಾಕಿದ್ರು. ಏನು ಕೊಟ್ಟರು 5 ಸಲ ಬರೀರಿ ಅಂದ್ಬಿಟ್ಟು ಫಾರ್ಮೇಟ್ ಬರೀರಿ ಅಂತ ಅಂದ್ಬಿಟ್ರು. ನಾವು ಕಾಲೇಜಲ್ಲೂ ಬರ್ದಿಲ್ಲ, ಸ್ಕೂಲಲ್ಲೂ ಬರ್ದಿಲ್ಲ, ನೋಟ್ಸ್ನೇ ಇಟ್ಟಿಲ್ಲ. ಇವ್ರು ಬರೀ ಹಿಂಗೆ ಅಂದ್ಬಿಟ್ರು. ನೋಡಿ ಇಂಥ ಕುಡುಕ್ ನನ್ನ ಮಕ್ಕಳು ಬರ್ತಾರೆ ಇಲ್ಲಿಗೆ. ಸದ್ಯ ಏನು ಬರೀಲಿಲ್ಲ, ಹಂಗೆ ಒಂದು ಸಲ ಬರ್ಬಿಟ್ಟು ನಾವು ಬಿಡ್ತೀವಿ. ಇವಾಗ ನಾವು ರಾಘವೇಂದ್ರ ಮಠಕ್ಕೆ ಹೋಗಿದ್ದೀವಿ. ಅಲ್ಲೋ ಸಿಗ್ತೀವಿ ಇರ್ರಿ ಗೈಸ್. ಈಗ ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಚೆನ್ನಾಗೈತೆ. ಈಗ ನಾವು CVSಗೆ ಹೋಗ್ತಾಯಿದ್ದೀವಿ. ಬಿಸಿಲು. ಬೈಕ್ ತಗೊಳಕ್ಕೆ ಹೋಗಿದ್ದೇ ಇಲ್ಲ, ತಗೋಬೇಕು.
ಅದಾದಮೇಲೆ ಗೈಸ್ ಏನಂದ್ರೆ ಏನಿಲ್ಲ, ಅಣ್ಣಂಗೆ ಫುಲ್ಲು ಸಾಕಲ್ಲ, ಅವನಿಗೂ ಕಷ್ಟಬೇಕು, ನನಗೂ ಡ್ಯೂಟಿಗೆ ಬರ ಬಂದ್ಬಿಟ್ಟಿದೆ. ಎಷ್ಟು ಹೇಳೋಕೆ ಇಷ್ಟಪಡ್ತೀನಿ. ಆಮೇಲೆ ಸಿಗ್ತೀನಿ, ಬಾಯ್ ಬಾಯ್. ಅಯ್ಯೋ ಮತ್ತೆ ಸಾಮಾನು ದಪ್ಪ ಗೈಸ್ ಚಂದು ನಮಗೆ ಸ್ಪಾನ್ಸರ್ ಮಾಡೋಣ. ಫೋನ್ ಯಾವುದಿಲ್ಲ ಒಣಗ್ದಾನ. ಗೈಸ್ ಈಗ ನಾವು ಪುಳಿಯೋಗರೆ ತಿಂತಿದ್ವಿ. ಟೇಸ್ಟು ಸಖತ್ತಾಗೈತೆ ಪುಳಿಯೋಗರೆ. ಏನು ಹೇಳ್ತೀಯ? ನಾವು ಕ್ಯಾಮ್ರಾ ಹಾಕೊಂಡು ಹೇಳ ಇಲ್ಲಿ ಕ್ಯಾಮ್ರಾ ತಿನ್ಬಿಟ್ಟು ಸುದ್ದಿ ಬೇರೆ ಗೈಸ್ ನಾವು. ಹೇಳು. ಚೆನ್ನಾಗೈತೆ, ಬಂದು ಟೇಸ್ಟ್ ಮಾಡಿ. ಹಾಂ, ಆಮೇಲೆ ಫಾಸ್ಟ್ ಫುಡ್ಡು ನಾವು ಡೈಲಿ ತಿನ್ನೋದಿಲ್ಲ, ಸಲ ನೋಡಿರ್ತೀರ. ಆಮೇಲೆ ಸಿಗ್ತೀವಿ ಇರ್ರಿ ಗೈಸ್. ಹೇಗೆ ನಡಿನ ತಳ್ಕಪ್ಪ ಏನ ಈಗ ಹೇಳು ಜರಾಗಿ. ಬೇಡ ಈ ಕಡೆ ಹೊಂಡಕೊಂಬೇಡ, ಆ ಕಡೆ ಏನು ಟ್ರಾಫಿಕ್ಕು. ನಾನೇ ಬರ್ತೀನಿ. ಹಾಂ ಹಾಲು ಬಂದಿದ್ರು ದೇವರಣ್ಣ ಬತ್ತಿದ್ದ, ಬೈಕಲ್ಲಿ ಕಳ್ಸಿದ್ರು ಬತ್ತಿದ್ದ ಅಂತ. ಬೈಕಲ್ಲಿ ಬೈಕಲ್ಲಿ ಹೆಂಗೆ ಹೋಯ್ತಿದ್ದ? ಇಲ್ಲಿ ಟ್ರಾಫಿಕ್ ನೋಡಿ ಎಷ್ಟಿದ್ದು. ಅಲ್ಲಿಂದನೇ ಬರೋಲ್ಲ. ಎಲ್ಲಿಂದ? ಅಲ್ಲ ನಿಮ್ಮ ಬೈಸ್ಕೊಡೋಣ ಕೇಳಿ. ಟ್ರಾಫಿಕ್ ನೋಡು ಅಲ್ಲಿ ಗಂಟೆದಲ್ಲ ನೋಡಿ ಇವತ್ತು. ವ್ಯಾಪಾರ ಮಾತ್ರ ಬೆಸ್ಟು. ಒಂದು ಅಂಗಡಿ ಇಟ್ಬಿಡಮ್ಮ, ವ್ಯಾಪಾರ ಮಾಡಮ್ಮ. ನೋಡು ಚಪ್ಪಲಿ ಒಂದು ಬೈ ಒನ್ ಗೆಟ್ ಒನ್ ಆಫರ್ ಮಾಡಮ್ಮ. ಹಾಂ ಏನು ಕ್ಯಾಪಿಟಲ್ಲ? ದುಡ್ಡು ನಮ್ಮ ಹತ್ರ ಇದೆ ಇಲ್ಲ, ನಾನು ಬಂಡವಾಳನೇ ಇಲ್ಲ, ಈ ವ್ಯಾಪಾರ ಏನು ಮಾಡ್ತೇನು. ಒಂದು ಟ್ರೈಪಾಡ್ ತಗೊಬಿಟ್ರ ಹೆಂಗೆ ಕಾಣಿಸ್ತದೆ ಅಂದ್ರೆ ಫುಲ್ಲು ಟೆಲು. ಆದರೂ ನೋಡು ಮೈಸೂರಲ್ಲಿ ಎಷ್ಟು ಟ್ರಾಫಿಕ್ ಇದ್ದೀವತ್ತು. ಹಾಂ ಅಲ್ಲೂ ಸಿಗ್ಲಿಲ್ವಾ? ಡಿಸ್ಪ್ಲೇ ಇಲ್ವಲ್ಲ ಗೈಸ್, ನಮಗೆ ಸೀಟ್ ಸಿಕ್ಕೈತೆ. ನಾಳೆ ಹಬ್ಬ. ಗೈಸ್, ಈ ನಾಳೆ ಇರೋ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಈಗ ಬಾಳೆಕಂದು ತರಬೇಕು. ಇವಾಗ ನಾವು ನಮ್ಮ ಹೊಲದ ಹತ್ರ ಇದ್ದೀವಿ, ಅಂದರೆ ನಮ್ಮ ಹೊಲನೇ ಇದು. ಬಾಳೆಕಂದಿಗೆ ನಮ್ಮ ಹೊಲದಲ್ಲಿ ಬಾಳೆಕಂದಿಲ್ಲ, ಈಗ ಆಪೋಸಿಟ್ ಐತೆ ಬಾಳೆಕಂದು. ಸಿಟಿಗೆ ಹೋದರೆ ಎಷ್ಟು ಗೊತ್ತಾ? 90 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ಕೊಟ್ಬಿಟ್ಟು ತಗೋತೀರಿ. ನಾವು ನೋಡಿ ಅಕ್ಕಪಕ್ಕ ಇರೋ ಹೊಲದಲ್ಲೇ ಕಟ್ ಮಾಡ್ಕೊಳ್ಳೋದಷ್ಟೇ, ಕಾಸು ಏನು ಕೊಡಲ್ಲ ನಾವು. ಓನರು ಬಂದರೆ ಕೇಳಿದ್ರೆ ಎಷ್ಟು ಕಟ್ ಮಾಡ್ಕೊಂಡಿದ್ದೀವಿ ಹೇಳ್ಬೋದು. ಅಲ್ಲಿ ಕಬ್ಬೈತೆ ಸರಿನಾ, ಅಲ್ಲೋ ಕಬ್ಬು ಕುಯ್ಕೋಬೇಕು. ಈಗ ಬಾಳೆಕಂದು ಕಟ್ ಮಾಡ್ಕೊಳಕ್ಕೆ ಬಂದಿದ್ದೀನಿ, ನಾವು ಒಬ್ಬನೇ ಬಂದಿರೋದು. ಒಂದು 6 ಬಾಳೆಕಂದು ಬೇಕು. ಅಲ್ಲೂ ಐತೆ ಬಾಳೆಕಂದು, ಇಲ್ಲೂ ಐತೆ, ಎಲ್ಲಾದರೂ ಕುಯ್ಕೋಬೋದು ಗೈಸ್, ಯಾರು ಏನು ಕೇಳಲ್ಲ. ಈಗ ಬಾಳೆಕಂದು ಕಟ್ ಮಾಡ್ಕೊಂಡು ಸಿಗ್ತೀನಿ ಇರ್ರಿ ನಿಮಗೆ. ಗೈಸ್ ಇವಾಗ ನೀವು ನೋಡ್ಬೋದು, ನಾವು ಬಾಳೆಕಂದು ತಂದಾಯಿತು. 6 ಬಾಳೆಕಂದು ಎತ್ಕೊಂಡಿದ್ದೀನಿ ಅಂದರೆ ಕುಯ್ಕೊಂಡಿದ್ದೀನಿ, ಇಲ್ಲೇ ಕುಯ್ಕೊಂಡಿದ್ದು. ಈಗ ನೆಕ್ಸ್ಟು ಏನಂದರೆ ಕಬ್ಬು ತರಬೇಕು. ಕಬ್ಬಿಗೆ ಅಲ್ಲೈತೆ. ಈಗ ಕಬ್ಬನ್ನೆಲ್ಲ ತರದ್ಬಿಟ್ಟು ಮನೆಗೆ ತಗೋಕೊಟ್ರೆ ಈಗ ಅರ್ಧ ಕೆಲಸ ನಮ್ಮದು ಜವಾಬ್ದಾರಿ ಮುಗೀತದೆ ಗೈಸ್, ಅಷ್ಟೇ. ಕಟಿಂಗ್ ಮಾಡ್ಸೋಕೆ ಹೋಗ್ಬೇಕು ಗೈಸ್, ಫುಲ್ ಕಟ್ಟಿ ಇವತ್ತು ಏರೆಲ್ಲ ಕಟ್ ಮಾಡಿಸ್ಬಿಡೋದು ಇವತ್ತು. ಸಿಗ್ತೀವಿ ಇರ್ರಿ ಗೈಸ್. ಫೋನೆಲ್ಲ ಅಂಟಾಗ್ಬಿಟ್ಟೈತೆ. ಈಗ ಕಬ್ಬು ತರಬೇಕು ಗೈಸ್. ಇಲ್ಲಿ ರೋಳದಲ್ಲಿ ಹೋಗ್ಬಿಟ್ಟು ಕಬ್ಬು ಕಿತ್ಕೋಬೇಕು. ಕಬ್ಬು ಅಂತಂದರೆ ಆಮೇಲೆ ಇನ್ನು ಮಾವಿನ ಗಿಡದ್ದು ಸೊಪ್ಪು ಬೇಕು. ಮಾವಿನ ಸೊಪ್ಪು ತಂದ್ರೆ ಆಲ್ಮೋಸ್ಟ್ ಎಲ್ಲ ಮುಗೀತು ಗಾಯ್ಸ್. ಕಟಿಂಗ್ ಮಾಡ್ಸೋಕೆ ಹೋದಾಗ ಸಿಗ್ತೀವಿ. ಬಾಯ್ ಬಾಯ್.
ಈಗ ನಾವು ಕಟಿಂಗ್ ಎಲ್ಲ ಮಾಡಿಸ್ಕೊ ಬಂದ್ವಿ ನೋಡಿ ಯಾವ ಥರ ಆಗಿದೆ ಲುಕ್ಕು. ಫಸ್ಟ್ ಫುಲ್ ಹಿಂದೆ ಎಲ್ಲ ಉದ್ದಾಯಿತು, ಈಗ ಶಾರ್ಟ್ ಮಾಡಿಬಿಟ್ಟಿದ್ದೀವಿ. ಹಂಗೆ ಈಗ ಮನೆ ಹತ್ರ ಹೋಗ್ಬೇಕು ನೋಡ್ರಿ. ಚೆನ್ನಾಗಿದೆ ಗೈಸ್, ಚೆನ್ನಾಗಿದೆ ಅಂತ ಕಮೆಂಟ್ ಹಾಕಿ, ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಿರಿ ನೋಡ್ರಿ ಗೈಸ್. ಈಗ ನಮ್ಮ ಮನೆಯಲ್ಲಿ ಇವರ ತಂದೆ ಪಿತೃಮಹ ಬಾ ಕಟಿಂಗ್ ಆಗಿದ್ದು ಚೆನ್ನಾಗಿದೆ ನಿಜ. ಹಾಂ ಇವರು ಅವ್ರ ಅವ್ವ, ಇವರು ಅವರ ಮಗಳು. ಇವಾಗ ನೋಡಿರ್ತೀರಿ ನನ್ನ ಬ್ಲಾಗಲ್ಲಿ ಎಲ್ಲ ರೆಡಿ ಆಯ್ತಿದೆ ಗೈಸ್. ಈಗ ದೇವರನ್ನ ಪ್ರತಿಷ್ಠಾಪನೆ ಮಾಡೋಕ್ಕೆ ಇವಳು ವೇಸ್ಟ್ ಮಾಡಿ, ನಾವು ದೊಡ್ಡ ವೇಸ್ಟ್ ಮಾಡಿ. ಈಗ ಕೈ ಮಾಡ್ತವ್ರೆ, ಕೈ ಮಾಡೋದ್ಮೇಲೆ ಸಿಗ್ತೀವಿ ಗೈಸ್. ಇರ್ರಿ.